ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ, ಈ ಒಂದು ಪ್ರವೇಶ ಪರೀಕ್ಷೆಗಾಗಿ ಒಂದು ಕನ್ನಡ ವಿಷಯದ ಮಾದರಿ ಸಂಭವನೀಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ ನೋಡ್ರಿ, ಈ ಥರ ಇದೆ. ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತ ನಾಮ ಯಾವುದು? ಕವಿಶಿಷ್ಯ, ಚೆನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮದೇವ, ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗ. ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತ ನಾಮವಾಗಿದೆ. ನೆಕ್ಸ್ಟ್ ಕ್ವಶನ್, ಉಳಿಸು ಈ ಪದದ ಪ್ರಾಸಪದವನ್ನು ಗುರುತಿಸಿ. ಗರಿಮೆ, ನಮ್ಯ, ಉಳಿತಾಯ, ಗಳಿಸು. ಉಳಿಸು ಏನಾಗ್ತದೆ? ಆಪ್ಷನ್ ಡಿ ಗಳಿಸು ಅನ್ನುವಂಥ ಒಂದು ಪ್ರಾಸಪದವನ್ನು ಹೊಂದುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕಾರ್ಯ ಈ ಪದದ ತತ್ಸಮ ರೂಪ ಯಾವುದು? ಕ್ಷಯ, ಕಜ್ಜ, ಕೆಲಸ, ಪ್ರೀತಿ. ಕಾರ್ಯ ಈ ಪದದ ತತ್ಸಮ ರೂಪ ಕಜ್ಜ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚಿದಂಬರ ರಹಸ್ಯ ಕೃತಿಯನ್ನು ರಚಿಸಿದವರು ಯಾರು? ಚಿದಂಬರ ರಹಸ್ಯ ಕೃತಿಯನ್ನು ರಚಿಸಿದವರು ಆಪ್ಷನ್ ಎ ಕುವೆಂಪು, ಬಿ ಪೂರ್ಣಚಂದ್ರ ತೇಜಸ್ವಿ, ಸಿ ದಿನಕರ ದೇಸಾಯಿ, ಡಿ ಸಿದ್ದಯ್ಯ ಪುರಾಣಿಕ. ಚಿದಂಬರ ರಹಸ್ಯ ಈ ಕೃತಿಯನ್ನು ರಚಿಸಿದವರು ಕುವೆಂಪು ಅವರ ಮಗನಾದಂತಹ ಪೂರ್ಣಚಂದ್ರ ತೇಜಸ್ವಿಯವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಬಿರುದಾಂಕಿತರಾದವರು ಯಾರು? ಪಂಪ, ಬಸವಣ್ಣ, ಪೊನ್ನ, ರನ್ನ. ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಹಾಗೆ ಲೈವ್ ಕ್ಲಾಸಸ್ಗಳಿಗಾಗಿ ಕನ್ನಡದ ಒಂದು ವಿಶೇಷ ಭಾಷಣದ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಪಿತ್ರ ಈ ಪದದ ವಿರುದ್ಧ ಲಿಂಗ ಯಾವುದು? ಭಕ್ತಿ, ಅಪ್ಪ, ಮಾತ್ರ, ತಂದೆ. ಪಿತ್ರ ಅಂತಂದರೆ ಯಾರು? ತಂದೆಗೆ ನಾವು ಪಿತ್ರ ಅಂತಂತೀವಿ. ಉದಾಹರಣೆಗೆ ನಾವು ಪತ್ರನ ಬರೀಬೇಕಾದ್ರೆ, ತಂದೆಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪರವರಿಗೆ ಅಂತ ಬರ್ತೀವಿ. ಅದೇ ದೊಡ್ಡಪ್ಪನಿಗೆ ಪತ್ರ ಬರೀಬೇಕಾದ್ರೆ ತೀರ್ಥರೂಪ ಸಮಾನರಿಗೆ ಅಂತ ಬಳಸ್ತೀವಿ. ಹಾಗೆ ತಾಯಿಗೆ ಬರೀಬೇಕಾದ್ರೆ ಮಾತೋಶ್ರೀ ರವರಿಗೆ ಅಂತ ಬರ್ತೀವಿ. ಅದೇ ಚಿಕ್ಕಮ್ಮ ಅಥವಾ ದೊಡ್ಡಮ್ಮನಿಗೆ ಮಾತೃಶ್ರೀ ಸಮಾನರವರಿಗೆ ಅಂತ ಬಳಸ್ತೀವಿ. ಹೌದಾ? ಹಾಗಾದರೆ ಈ ಪಿತ್ರ ಇದರ ಒಂದು ಅನ್ಯಲಿಂಗ ರೂಪ ಯಾವುದು ಅಂತ ಕೇಳಿದಾಗ ಮಾತ್ರ. ಮಾತ್ರ ಅಂತಂದರೆ ತಾಯಿ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಕನ್ನಡದ ಮೂರನೇ ರಾಷ್ಟ್ರಕವಿ ಯಾರು? ಜಿ ಎಸ್ ಶಿವರುದ್ರಪ್ಪ, ಕುವೆಂಪು, ಗೋವಿಂದ ಪೈ, ಗಿರೀಶ್ ಕಾರ್ನಾಡ್. ನಿಮಗೆಲ್ಲ ಗೊತ್ತಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಗೋವಿಂದ ಪೈ ಅವರು. ಇವರನ್ನು ಕನ್ನಡದ ರಾಷ್ಟ್ರಕವಿ ಅಂತ ಕರೀತಾರೆ. ಗೋವಿಂದ ಪೈ ಅವರು ರಾಷ್ಟ್ರಕವಿಯಾಗಿದ್ದಾರೆ. ಹಾಗಾದರೆ ಕನ್ನಡದ ಮೂರನೇ ರಾಷ್ಟ್ರಕವಿ ಯಾರು ಅಂತ ಕೇಳಿದಾಗ ಜಿ ಎಸ್ ಶಿವರುದ್ರಪ್ಪ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಿ ಎಸ್ ಶಿವರುದ್ರಪ್ಪ ಇವರನ್ನು ಕನ್ನಡದ ಮೂರನೇ ರಾಷ್ಟ್ರಕವಿ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ನೋಡಿ, ಹೊಳೆ ಪ್ಲಸ್ ಅನ್ನು ಹೊಳೆಯನ್ನು ಇದು ಯಾವ ಸಂಧಿಯಾಗಿದೆ? ಆದೇಶ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ. ಆಪ್ಷನ್ ಬಿ ಗುಣಸಂಧಿ. ನೋಡಿ, ಹೊಳೆ ಪ್ಲಸ್ ಅನ್ನು ಹೊಳೆಯನ್ನು ಅಂತ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಹೊಳೆಯನ್ನು ಇಲ್ಲಿ ಒಳ್ಳೆ ಯಾವುದು ಹೊಸದಾಗಿ ಆಗಮವಾಗಿದೆ? ಯ ಆಗಮ ಆಗಿದೆ. ಹಾಗಾಗಿ ಇದು ಯಕಾರಗಮ ಸಂಧಿ. ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಗಮ ಸಂಧಿಗೆ ಇದೊಂದು ಹೊಳೆಯನ್ನು ಅನ್ನೋದು ಇದು ಆಗಮ ಸಂಧಿಗೆ ಉದಾಹರಣೆ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೇಖಾ ಹಾಲನ್ನು ಕುಡಿಯುವಳು ಈ ವಾಕ್ಯದಲ್ಲಿರುವ ಕರ್ಮ ಪದವನ್ನು ಗುರುತಿಸಿ. ತೇಜಸ್ವಿ, ಕುಡಿಯುವುದು, ಕುಡಿ, ಹಾಲನ್ನು ಅಂತ ಇದೆ. ಇಲ್ಲಿ ರೇಖಾ ಹಾಲನ್ನು ಕುಡಿಯುವಳು ಈ ವಾಕ್ಯದಲ್ಲಿರುವಂತಹ ಕರ್ಮ ಪದ ಯಾವುದು ಅಂತಂದರೆ ಇಲ್ಲಿ ಕರ್ತೃ ಯಾವುದಿಲ್ಲಿ? ರೇಖಾ, ಕರ್ಮ ಹಾಲು, ಕ್ರಿಯಾಪದ ಕುಡಿಯುವಳು. ಹಾಗಿದ್ರೆ ಇಲ್ಲಿ ಹಾಲು ಅನ್ನೋದೇನಾಯ್ತು ಹೇಳ್ರಿ? ಇದು ಕರ್ಮ ಪದ ಆಯಿತು. ಕರ್ತೃ, ಕರ್ಮ, ಕ್ರಿಯಾಪದ. ಒಂದು ವಾಕ್ಯ ಪೂರ್ಣ ಆಗಬೇಕು ಅಂತಂದರೆ ಕರ್ತೃ, ಕರ್ಮ, ಕ್ರಿಯಾಪದ ಇರಬೇಕು. ಹೌದಾ? ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪ ಗುರುತಿಸಿ.
ಐರಡು, ಎರಡು, ಏರಡು, ಏರಡು. ಅದರಲ್ಲಿ ಶುದ್ಧ ರೂಪ ನಾವು ಒಂದೆರಡುಗಳನ್ನು ಅಕ್ಷರಗಳಲ್ಲಿ ಬರೆದಾಗ ನಾವು ಎರಡನ್ನು ಯಾವ ಥರ ಬರಿತೀವಿ ಅಂತ ಕೇಳಿದ್ದಾರೆ. ಹೌದಾ? ಇದು ಕನ್ಫ್ಯೂಸ್ ಆಗೋ ಚಾನ್ಸಸ್ಗಳಿರ್ತವೆ. ಸೊ ಎರಡನ್ನು ಹೇಗೆ ಬರ್ತೀವಿ ಅಂತಂದರೆ ಈ ಥರ ಬರ್ತೀವಿ. ಹೌದಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಶುದ್ಧ ರೂಪವಾಗಿದೆ. ಈ ಥರ ಒಂದು ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಹಾಗಾಗಿ ಕೆಲವೊಂದು ಶಬ್ದಗಳ ಮೇಲೆ ಸರಿಯಾಗಿ ನಾವು ನೋಡ್ಕೊಂಡಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ. ಚಂದ್ರ ಈ ಪದದ ಸಮಾನಾರ್ಥಕ ಪದ ಡ್ಯಾಶ್. ಶಶಿ ಇಳೆ, ತಿಂಗಳು ಪೃಥ್ವಿ, ತಿಂಗಳು ಶಶಿ, ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಚಂದ್ರ ಇದಕ್ಕೆ ನಾವು ತಿಂಗಳು ಶಶಿ ಅನ್ನುವಂಥ ಒಂದು ಸಮಾನಾರ್ಥಕ ಪದವನ್ನು ಕೊಡುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕ್ವೆಶ್ಚನ್ ನಂಬರ್ 12. ಅವನು ಈ ಪದದ ಬಹುವಚನ ರೂಪ ಯಾವುದು? ಅವರು, ಅದು, ಅವು, ಅವಳು. ಅವನು ಏನಾಗ್ತದೆ? ಅವರು ಆಗ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಡೆಯಿತು ಈ ಪದದ ಭವಿಷ್ಯದ ಕಾಲ ರೂಪ ಯಾವುದು? ಈಗ ನಡೆಯಿತು ಅನ್ನೋದು ಯಾವ ಕಾಲದಲ್ಲಿದೆ ಆಗಿದ್ರೆ ಇದು ಭೂತಕಾಲದಲ್ಲಿದೆ. ನಿಮ್ಗೆ ಗೊತ್ತಿದೆ, ನಿನ್ನೆ ಆದಂಥ ಘಟನೆಗಳನ್ನು ನಾವು ಭೂತಕಾಲ ಅಂತಂತ ಹೇಳ್ತೀವಿ. ಈಗ ಆಗ್ತಾ ಇರೋದು ಪ್ರೆಸೆಂಟಾಗಿ ಆಗ್ತಾ ಇರೋದು ಏನಂತ ಹೇಳ್ತೀವಿ ವರ್ತಮಾನ ಕಾಲ. ನೆಕ್ಸ್ಟ್ ಭವಿಷ್ಯದಲ್ಲಿ ನಡೆಯಬಹುದಾದ ಅಂದರೆ ನಾಳೆ ನಡೆಯಬಹುದಾದ ಒಂದು ಕಾರ್ಯಗಳನ್ನು ನಾವು ಭವಿಷ್ಯದ ಕಾಲ ಅಂತಂತ ಹೇಳ್ತೀವಿ. ಹಾಗಾದರೆ ಇದರೊಳಗೆ ನೋಡಿ, ಆಪ್ಷನ್ ಎದೊಳಗೆ ನಡೆಯಿತು ಅಂತ ಇದೆ, ಬಿ ನಡೆಯುತ್ತದೆ, ಸಿ ನಡೆಯುವುದು, ಡಿ ನಡೆಯುವ ಅಂತ ಇದೆ. ನಡೆಯಿತು ಇದನ್ನು ಭವಿಷ್ಯದ ಕಾಲದ ರೂಪದಲ್ಲಿ ಬರೆದಾಗ ನಾವು ನಡೆಯುವುದು ಅಂತ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಂತೋಷ ಈ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಸಂಗತಿ, ಅವಮಾನ, ಅಸಂತ, ದುಃಖ. ಸಂತೋಷ ತುಂಬ ಈಸಿ ಇದೆ. ಸಂತೋಷ ಈ ಪದದ ವಿರುದ್ಧಾರ್ಥಕ ಪದ ದುಃಖ ಆಗಿರ್ತದೆ. ಸಂತೋಷ, ದುಃಖ. ಮೇಲೆ, ಕೆಳಗೆ, ಹಗಲು, ರಾತ್ರಿ, ಈ ಥರ ವಿರುದ್ಧಾರ್ಥಕ ಪದಗಳು ಬರ್ತಾವಲ್ಲ. ಹಾಗಾದರೆ ಸಂತೋಷ ಇದಕ್ಕೆ, ದುಃಖ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಅದು ಏನಾಗಿರ್ತದೆ? ಪರಿಸರ ಪ್ರಭಾವ, ಪ್ರಕೃತಿ ಭಾವ, ಪ್ರಕೃತಿ ಆಟ, ನಿಸರ್ಗ ಧರ್ಮ. ನೋಡಿ, ಕೆಲವೊಂದು ಶಬ್ದಗಳನ್ನು, ಉದಾಹರಣೆಗೆ ಅಣ್ಣ ಇಲ್ಲಿ ಬಾ ಅಥವಾ ಅಣ್ಣ ಓಡಿ ಬಾ, ಇದನ್ನು ಕೆಲವೊಂದು ಶಬ್ದಗಳನ್ನು ನೋಡಿ ಇವುದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಬಿಡಿಸಿದ್ರೂ ಸಹ ಒಂದೇ ಅದರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ, ಹಾಗೆ ಇರ್ತವೆ. ಏನೂ ಬದಲಾವಣೆಗಳಾಗೋದಿಲ್ಲ, ಹಾಗೆ ಇರ್ತವೆ. ಹಾಗಾಗಿ ಇದು ಯಾವುದು? ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿ ಸಂಧಿ ಕಾರ್ಯ ಆಗದೇ ಇರುವಂಥದ್ದು ಯಾವುದು ಅಂತಂದರೆ ಅದು ಪ್ರಕೃತಿ ಭಾವ ಸರಿಯಾದ ಉತ್ತರ. ನೆಕ್ಸ್ಟ್, ಪುರಂದರ ವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧರಾದವರು ಯಾರು? ಪುರಂದರದಾಸರು, ಕನಕದಾಸರು, ಹರಿದಾಸರು, ಗಿರಿದಾಸರು. ಪುರಂದರ ವಿಠಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಹೆಚ್ಚಿನ ರೀತಿಯ ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.